ನಮ್ಮ ಯೋಗರಾಜ್ ಸರ್ ನಮ್ಮ ಗುರುಗಳು, ಅವ್ರಿಗಿಂತ ದೊಡ್ಡ ಉಡಾಲ ಯಾರು ಇಲ್ಲ ಅಂತ ಎಲ್ರಿಗೂ ಗೊತ್ತು. ನಿಜವಾಗ್ಲು ನನಗೆ ಸರ್ ಗುರುಗಳಾಗಿ ಸಿಕ್ಕಿರೋದು ನನಗೆ ನಿಜವಾಗ್ಲು ಪುಣ್ಯ ಅಂತ ಹೇಳ್ಬೋದು. ನನಗೆ ಧನಂಜಯಣ್ಣ ಏನಿಲ್ಲ ಒಂದು 10 ಅಲ್ಲ ಒಂದು 20 ಸತಿ ಹೇಳಿದ್ದಾರೆ, ಒಳ್ಳೆ ಹ್ಯಾಂಡಲ್ ಸಿಕ್ಕಿದೆ ಕಣೋ, ಒಳ್ಳೆ ಹ್ಯಾಂಡಲ್ ಸಿಕ್ಕಿದೆ ಅಂತ. ನಿಜವಾಗ್ಲೂ ನಾನು ತುಂಬಾ ಒಳ್ಳೆ ಹ್ಯಾಂಡಲ್ ಸಿಕ್ಕಲ್ಲಿ ಯೋಗರಾಜ್ ಸರ್ ಮತ್ತು ಯೋಗರಾಜ್ ಸಿನಿಮಾಸ್ ಅಂತ ಒಂದು ಒಳ್ಳೆ ಟೀಮ್ ಸಿಗೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಈಗಾಗಲೇ ಪದವಿ ಪೂರ್ವ ಬಂದಾಗ ತುಂಬಾ ಸಪೋರ್ಟ್ ಮಾಡಿದ್ರಿ. ಈಗ ನನ್ನ ಉಡಾಳ ಕೂಡ ಬರ್ತಾ ಇದೆ. ಈಗ ನನ್ನ ಪದವಿ ಪೂರ್ವ ಏನ್ ನೋಡಿದ್ರೋ ಅದಕ್ಕಿಂತ ಡೆಡ್ ಆಪೋಸಿಟ್ ಆಗಿರುತ್ತೆ ಈ ಕ್ಯಾರೆಕ್ಟರ್. ಈಗಾಗಲೇ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ ಯಾವ ತರ ಇದೆ ಕ್ಯಾರೆಕ್ಟರ್ ಅಂತ. ಆಮೇಲೆ ಇನ್ನೊಂದು ನಮ್ಮ ಮೋಸ್ಟ್ ಫೇವ್ರೇಟ್ ನಮ್ಮ ಅಣ್ಣ, ನನ್ನ ಸ್ವಂತ ಅಣ್ಣ ಡಾಲಿ ಧನಂಜಯ ಅಣ್ಣ. ಅಂದ್ರೆ ನಾನು ಮೊದಲನೇ ಬಾರಿ ಅಣ್ಣನ ಮೀಟ್ ಆಗಿದ್ದು ಅದೇ ಕೋಟಿ ಸಿನಿಮಾ ವರ್ಕ್ಶಾಪ್ ಅಲ್ಲಿ. ಅದಂದ್ರೆ ಒಂದ್ ದಿವಸ ಮೀಟ್ ಆಗಿದ್ದು ಫಸ್ಟ್ ಡೇ. ಅವತ್ತಿಂದ ಇವತ್ತಿನವರೆಗೂ ನನ್ನ ಸ್ವಂತ ತಮ್ಮನ ತರನೇ ನೋಡ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿ ನೀಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಇದು ಕರೆದಾಗ ಅಷ್ಟು ಪ್ರೀತಿ. ನಾನು ಹಿಂಗೆ ಹೇಳಿದೆ, ಅಣ್ಣ ಈ ತರ ಹಿಂಗೆ ಕರಿಯಾಗಿ ಬರ್ತೀವಿ, ಆಯ್ತವಳ ಬರ್ತೀನಿ ತಗೊಳ ಅಂತ. ಯಾವತ್ತಂತೂ ಕೇಳಲಿಲ್ಲ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಬೇಕು ನನಗೆ ಕೊನೆ ಮಟ್ಟನು. ಹಾಗೂ ನಮ್ಮ ಡೈರೆಕ್ಟರ್ ಅಮೋಲ್ ಪಾಟೀಲ್ ಅಣ್ಣ. ನಾನು ಅಣ್ಣ ಮಾತಾಡ್ಬೇಕಾರೆ ಅಣ್ಣ ಒಂದು ಏನಂದ್ರೆ ಅಣ್ಣ ಕೂತ್ಕೊಂಡು ಮಾತಾಡ್ಬೇಕಾರೆ ಈಗ ಏನೋ ಸ್ಕ್ರಿಪ್ಟ್ ಮಾಡ್ತಾ ಇರ್ತಾರೆ, ನಂದು ಅವಶ್ಯಕತೆ ಇಲ್ಲ ನಾನು ಅಲ್ಲಿ ಇರೋದು, ಅಟ್ಲೀಸ್ಟ್ ಸುಮ್ನೆ ಕೇಳ್ಕೊಂತ ಹೋದ್ರೆ ಸಾಕು ಅಂತ. ಬಟ್ ಆದ್ರೂ ನಮ್ಮನ್ನು ಇನ್ವಾಲ್ವ್ ಮಾಡ್ತಾರೆ. ಇದು ಈ ತರ ಏನೋ ಹಿಂಗಿದ್ರೆ ಓಕೆನಾ, ಹೆಂಗ್ ಅನ್ಸ್ತೋ ಹಂಗ ಅನ್ಸ್ತೋ ಅಂತ ನಮ್ಮ ಒಪಿನಿಯನ್ ಕೇಳ್ತಾರೆ. ಥ್ಯಾಂಕ್ ಯು ಅಣ್ಣ. ಅಣ್ಣನ ಜೊತೆ ವರ್ಕ್ ಮಾಡೋದು ನಿಜವಾಗ್ಲೂ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೂ ನಮ್ಮ ಹೀರೋಯಿನ್ ಹೃತಿಕಾ ಶ್ರೀನಿವಾಸ್ ರೀಸೆಂಟ್ ಆಗಿ ಮೀಟ್ ಆದ್ವಿ. ಇವಾಗ ಜಸ್ಟ್ ವರ್ಕ್ಶಾಪ್ ನಡೀತಾ ಇದೆ, ನೋಡೋಣ ಮುಂದೆ ನೋಡೋಣ. ನಾವು ಉಡಲ್ಲನ್ರಿ ಸರ್. ಹಾಗೂ ನಮ್ಮ ಚೇತನ್ ಸೋಸ್ಕರ್ ಸರ್, ಈ ಸಾಂಗ್ ಈ ಸಿನಿಮಾದಲ್ಲಿ ನೀವು ಹಾಡು ಕೇಳಿದ್ರೆ ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ತೀರಾ. ಯೋಗರಾಜ್ ಸರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಉತ್ತರ ಕರ್ನಾಟಕದ ಸಾಂಗ್ ಹೆಂಗ್ ಅದಾವ ಅಂದ್ರ A1 ಅದಾವ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಆಮೇಲೆ ನಮ್ಮ ಶಿವಶಂಕರ್ ಸರ್ ಅಂತ ನಮ್ಮ DOP ಇದು ಮೊದಲನೇ ಬಾರಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಅವ್ರ ವರ್ಕ್ ನಾವು ನೋಡಿದೀವಿ. ಅಮೂಲಣ್ಣ ಅವ್ರ ವರ್ಕ್ ತೋರಿಸಿದಾಗ ಅನ್ಸ್ತು, ಅಯ್ಯೋ ಇದು ಯಾವುದೋ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬೆನ್ನೆಲುಬು ನಮ್ಮ ತಂದೆ ತಾಯಿ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೇನೋ ಸಿನಿಮಾ ಮಾಡ್ತೀನಿ ಅಂದಾಗ ಚಂಡಿ ಬಿಟ್ಟು ಓದಲಿ ಅಂತ ಅಂದ್ಬಿಟ್ಟಿದ್ರೆ ನಿಜವಾಗ್ಲೂ ನಾನು ಈ ಕಡೆ ತಲೆ ಆಗ್ತಾ ಇದ್ನೆಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಎಲ್ಲ ಆಸೆಗೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಈಗಾಗಲೇ ನನ್ನ ಪದವಿ ಪೂರ್ವ ಚಿತ್ರಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ, ಎಲ್ಲ ಮೀಡಿಯಾ ಆಗಿರ್ಬೋದು, ಜನ ಆಗಿರ್ಬೋದು. ಅಷ್ಟೇ ಪ್ರೀತಿ, ಆಶೀರ್ವಾದ, ಸಪೋರ್ಟು ನಮ್ಮ ಮೇಲೆ ಹಾಗೂ ನಮ್ಮಂತ ಎಲ್ಲ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.